ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡಿ, ಈ ರೀತಿ ವೈಟ್ ಕಲರ್ ಬ್ಲೌಸ್ಗೆ ಈಗ ಟ್ರೆಂಡಿಂಗ್ ಇದೆ ಅಲ್ವಾ, ವೈಟ್ ಕಲರ್ ಬ್ಲೌಸು. ಈ ರೀತಿ ರೌಂಡ್ ನೆಕ್ನ ಇಟ್ಟು ಥ್ರೆಡ್ ಪೈಪಿಂಗ್ನ ಇಟ್ಟಿದ್ದೀನಿ. ಈ ರೀತಿ ವೈಟ್ ಕಲರ್ ಬ್ಲೌಸ್ಗೆ ಹೇಗೆ ಥ್ರೆಡ್ ಪೈಪಿಂಗ್ ಇಡೋದು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಥ್ರೆಡ್ ಪೈಪಿಂಗ್ನ ತಗೊಂಡಿದ್ದೀನಿ. ಹಾಗೆಯೇ ಬ್ಲೌಸ್ ಪೀಸು ಮತ್ತು ಲೈನಿಂಗ್ ಎರಡೂ ಕೂಡ ರೌಂಡ್ ಶೇಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದ್ರದ್ದು ಕಟಿಂಗ್ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಸೊ ಇದಕ್ಕೇನು ಮಾಡಬೇಕು ಇವಾಗ ಅಂತ ಅಂದರೆ, ಥ್ರೆಡ್ ಪೈಪಿಂಗ್ನ ನೀಟಾಗಿ ಫಸ್ಟು ಲೈನಿಂಗ್ ಮೇಲ್ಗಡೆ ಸ್ಟಿಚ್ ಮಾಡ್ಕೋಬೇಕು. ಅದಾದ ನಂತರ ನಾವು ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಸ್ಟಿಚ್ ಮಾಡ್ಕೋಬೋದು. ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಇವಾಗ ಟ್ರೆಂಡಿಂಗ್ ಇದೆ, ಎಲ್ಲರೂ ಕೂಡ ಇದೇ ರೀತಿ ಥ್ರೆಡ್ ಪೈಪಿಂಗ್ ಕೇಳ್ತಾರೆ. ಸೊ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಬಿಗಿನರ್ಸ್ ಆಗಿದ್ದೀರೂ ಕೂಡ ಈ ರೀತಿ ಒಂದು ಬಂಡಲ್ನ ತಂದು ಇಟ್ಕೊಳ್ಳಿ. ಜಸ್ಟ್ ಇದು ಒಂದು 100 ರೂಪೀಸ್ ಅಷ್ಟೇ. ಬಂಡಲ್ನ ತಂದಿಟ್ಕೊಂಡ್ರೆ ನಿಮಗೆ ಅದನ್ನು ಹಾಕಿ ಸ್ಟಿಚ್ ಮಾಡುವಾಗ ಏನಾಗುತ್ತೆ ಅಂತಂದರೆ, ನೀವು ನಾರ್ಮಲಾಗಿ ಸ್ಟಿಚ್ ಮಾಡಿದ್ರೂ ಕೂಡ ಈ ರೀತಿ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ಆವಾಗೇನಾಗುತ್ತೆ, ನೀವು ಹೇಗೆ ಸ್ಟಿಚ್ ಮಾಡಿದರೂ ಕೂಡ ನಿಮಗೆ ತುಂಬ ಟ್ರೈನಿಂಗ್ ಇದೆ ಅನ್ನೋದು ಗೊತ್ತಾಗುತ್ತೆ. ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ, ಚೆನ್ನಾಗಿ ಹೊಲಿತಾರೆ ಅನ್ನೋ ರೀತಿ ಭಾವನೆ ಬರುತ್ತೆ. ಅದಕ್ಕೋಸ್ಕರ ಫಸ್ಟ್ ಎಲ್ಲರೂ ಕೂಡ ಅಷ್ಟೇ ಈ ರೀತಿ ಥ್ರೆಡ್ ಪೈಪಿಂಗ್ನ ಎಲ್ಲ ಬ್ಲೌಸ್ಗಳಿಗೂ ಕೂಡ ಯೂಸ್ ಮಾಡ್ಬೋದು. ನೀವು ನಾರ್ಮಲಾಗಿ ಬ್ಲೌಸು ನಾರ್ಮಲ್ ಸೀರೆಗಳಿರುತ್ತೆ ಅಲ್ವಾ, ಸಿಂಪಲ್ ಸೀರೆಗಳು, ಆ ಸಿಂಪಲ್ ಸೀರೆಗಳಿಗೂ ಕೂಡ ಯೂಸ್ ಮಾಡ್ಕೋಬೋದು. ಫಸ್ಟ್ ಈ ರೀತಿ ಥ್ರೆಡ್ ಪೈಪಿಂಗ್ನ ಒಂದು ಅಲ್ಲಿ ಬಟ್ಟೆ ಕೊಟ್ಟಿರ್ತಾರೆ ಅಲ್ವಾ, ಅಲ್ಲೇ ಒಂದು 1/4 ಇಂಚು ಅರ್ಧ ಇಂಚಷ್ಟು ಅದನ್ನು ಎರ್ಜಸ್ಗೆ ಸ್ಟಿಚ್ ಹಾಕೊಳ್ತಾ ಹೋಗಬೇಕು. ನಾನು ಹತ್ರದಿಂದ ತೋರಿಸ್ತೀನಿ ಎಲ್ಲಿಗೆ ಅಂತ. ಸೊ ನಾನು ಸುಮಾರು ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಆದರೂ ಕೂಡ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಈ ರೀತಿ ಎರ್ಜಸ್ಗೆ ಬರ್ತಾ ಹೋಗಬೇಕು ನೋಡಿ. ಹೀಗೆ ಅದ್ರ ತುದಿಗೆ ನೀವು ಹೊಲಿಗೆನ ಹಾಕಬೇಕು. ಆ ಕಡೆ ಈ ಕಡೆ ಹೊಲಿಗೆ ಹಾಕ್ತು ಅಂತಂದರೆ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ಸೊ ಅದ್ರ ತುದಿಗೇ ಹಾಕ್ಕೊಳ್ತಾ ಹೋಗಬೇಕು ನೋಡಿ, ಹೀಗೆ. ಸೊ ನೀವು ಯಾವುದೇ ನೆಕ್ಕಾದರೂ ಕೂಡ ಈ ರೀತಿ ಥ್ರೆಡ್ ಪೈಪಿಂಗ್ನ ಯೂಸ್ ಮಾಡ್ಬೋದು. ಇದೇನಂತಂದರೆ ನಿಮಗೆ ಫ್ಲೆಕ್ಸಿಬಲ್ ಇರುತ್ತೆ. ನೀವು ಸ್ಕ್ಯಾಲಪ್ ಡಿಸೈನ್ ಮಾಡಲಿ ಅಥವಾ ಬೋಟ್ ನೆಕ್ ಸ್ಟಿಚ್ ಮಾಡಲಿ, ಪ್ರತಿಯೊಂದಕ್ಕೂ ಕೂಡ ನೀವು ಹೇಗೆ ಬೇಕೋ ಆ ರೀತಿ ಶೇಪ್ನ ತಿರುಗಿಸ್ಬೋದು. ನಿಮ್ಗೇನಾದರೂ ಉಲ್ಟಾ ತಿರುಗಿಸೋದಕ್ಕೆ ಕಷ್ಟ ಆಗ್ತಿದೆ ಅಂತಂದರೂ ಕೂಡ ಅಷ್ಟೇ, ಈ ರೀತಿ ಥ್ರೆಡ್ ಪೈಪಿಂಗ್ನ ಹಾಕಿ ಒಳಗಡೆ ಫೋಲ್ಡ್ ಮಾಡ್ತು ಅಂತಂದರೆ ಇನ್ನೊಂದು ಸಲ ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡೋವಂಥ ಅವಶ್ಯಕತೆನೇ ಇರೋದಿಲ್ಲ. ಅದಕ್ಕೋಸ್ಕರ ಹೇಳಿದ್ದು. ಸೊ ನೋಡಿ, ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ತು ಅಂತ ಅಂದರೆ ತುಂಬಾ ಈಸಿಯಾಗಿ ರೆಡಿಯಾಗಿ ಹೋಗುತ್ತೆ. ಸೊ ಯಾರಾದರೂ ಕೂಡ ಇದನ್ನು ಸ್ಟಿಚ್ ಮಾಡ್ಬೋದು. ಸೊ ಇದು ಬಂದು ತುಂಬಾ ಕಷ್ಟ, ಬ್ಯೂಟಿಕಲ್ಲಿ ಮಾತ್ರ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ ಅಲ್ವಾ. ಅದಕ್ಕೋಸ್ಕರ ನಾನು ಇದನ್ನೇ ಸುಮಾರು ವೀಡಿಯೋಸ್ಗಳನ್ನ ಮಾಡ್ತಾ ಇರೋದು. ಯಾಕಂತಂದರೆ ಬೊಟಿಕಲ್ಲೇ ಮಾತ್ರ ಈ ರೀತಿ ಥ್ರೆಡ್ ಪೈಪಿಂಗ್ಗಳನ್ನ ಮಾಡೋದು ಅನ್ನೋದು ಎಲ್ರಿಗೂ ತಲೆಯಲ್ಲಿ ಕೂತ್ಬಿಟ್ಟಿದೆ. ಸೊ ನಾರ್ಮಲಾಗಿ ಸ್ಟಿಚ್ ಮಾಡೋರು ಈ ರೀತಿ ಮಾಡೋದಕ್ಕಾಗೋದಿಲ್ಲ, ಬೋಟಿಕಲ್ಲಿ ಮಾತ್ರ ಮಾಡೋದು, ಆ ರೀತಿ ತಲೆಯಲ್ಲಿ ಕೂತ್ಬಿಟ್ಟಿದೆ. ಸೊ ಅವ್ರಿಗೆಲ್ಲರಿಗೂ ಕೂಡ ನಾನು ಹೇಳೋದು ಒಂದೇ, ಈ ರೀತಿ ನಾನು ಹೇಳ್ಕೊಡೋ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಥ್ರೆಡ್ ಪೈಪಿಂಗ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಉಲ್ಟಾ ತಿರುಗಿಸ್ಬೇಕು. ನಾವು ಹಿಂದ್ಗಡೆ ಥ್ರೆಡ್ ಪೈಪಿಂಗ್ ಹಾಕಿದ್ದೀವಿ ಅಲ್ವಾ, ಇದನ್ನು ಮೇಲ್ಗಡೆ ಬಟ್ಟೆ ಮೇಲಿಟ್ಟು ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಡಾದಮೇಲೆ ನಾವು ಎಲ್ಲಿ ಫಸ್ಟು ಹೊಲಿಗೆ ಬಂದಿರುತ್ತೆ ಅಲ್ವಾ, ಅದ್ರ ಮೇಲ್ಗಡೆನೇ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಅದಕ್ಕೂ ಮುಂಚೆ ಕೆಳಗಡೆ ಫಸ್ಟು ಸ್ಟಿಚ್ ಮಾಡ್ಕೊಂಡು ಬಿಡೋಣ. ಅದಾದ ನಂತರ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಯಾಕಂತಂದರೆ ಇದನ್ನು ಉಲ್ಟಾ ತಿರುಗಿಸಿದಾಗ ಇನ್ವಿಸಿಬಲಾಗಿ ಆಗುತ್ತೆ. ಒಂದೊಂದು ಕಡೆ ಏನು ಮಾಡ್ತಾರೆ ಅಂತಂದರೆ, ಲೈನಿಂಗ್ಗೆ ಈ ರೀತಿ ನಾವು ಸಾದಾ ಬ್ಲೌಸ್ಗೆ ಯಾವ ರೀತಿ ಪಟ್ಟಿ ಕೊಡ್ತೀವಿ ಅಲ್ವಾ, ಆ ರೀತಿ ಪಟ್ಟಿ ಕೂಡ ಇಷ್ಟಪಡ್ತಾರೆ. ಸೊ ಆ ರೀತಿ ಇರೋರು ಆ ರೀತಿ ಪಟ್ಟಿನೇ ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂತಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು. ಇಲ್ಲ ಅಂತಂದರೆ ಇಷ್ಟೊಂದು ನಿಧಾನಕ್ಕೆ ಏನು ಸ್ಟಿಚ್ ಮಾಡೋದಿಲ್ಲ, ತುಂಬಾ ಫಾಸ್ಟಾಗಿ ಸ್ಟಿಚ್ ಮಾಡಿ ಇಡ್ಬೋದು. ಯಾಕಂತಂದರೆ ನಮಗೆ ಈ ರೀತಿ ಥ್ರೆಡ್ ಪೈಪಿಂಗ್ಗಳನ್ನ ಯೂಸ್ ಮಾಡಿ ಅಭ್ಯಾಸ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಸೊ ನಾನು ಇದನ್ನು ಡಬಲ್ ಸ್ಟಿಚ್ ಹಾಕೋತಾ ಇದ್ದೀನಿ. ಯಾಕಂತಂದರೆ ಮೊದಲನೇ ಹೊಲಿಗೆ ಬಂದು ಒಂದು ಸ್ವಲ್ಪ ಕ್ರಾಸ್ ಆಗೋಯಿತು. ಆ ರೀತಿ ಕ್ರಾಸ್ ಆದರೆ ನಮಗೆ ಉಲ್ಟಾ ಮಾಡಿದಾಗಲೂ ಕೂಡ ಅದೇ ರೀತಿ ಕ್ರಾಸಾಗಿ ಬರುತ್ತೆ. ನೀವೇನು ಡಬಲ್ ಸ್ಟಿಚ್ ಹಾಕೊಳ್ಳಿ ಅಂತ ಅಲ್ಲ. ಸೊ ಅದಕ್ಕೋಸ್ಕರ ಮೇಲ್ಗಡೆ ಸ್ವಲ್ಪ ಡಬಲ್ ಸ್ಟಿಚ್ ಹಾಕ್ಕೊಂಡೆ. ಇದಾದ ನಂತರ ಇವಾಗ ಇದ್ರ ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನಾನು ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ನೋಡಿ, ಈ ರೀತಿ ನೀಟಾಗಿ ಇಟ್ಕೊಂಡು ಅದು ಹೊಲಿಗೆ ಎಲ್ಲಿಗೆ ಬಂದಿದೆ ಅಲ್ವಾ, ಅಲ್ಲಿಗೇ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು. ಆ ಕಡೆ ಈ ಕಡೆ ಹೋದ್ರೆ ಏನಾಗುತ್ತೆ, ನಿಮಗೆ ಪೈಪಿಂಗ್ ಅನ್ನೋದು ಪೈಪಿಂಗ್ನಿಂದ ಮುಂದ್ಗಡೆ ಬಟ್ಟೆ ಗೋಲ್ಡ್ ಕಲರ್ ಬಟ್ಟೆ ಇರುತ್ತೆ ಅಲ್ವಾ, ಇದಕ್ಕೆ ನೀವು ಬ್ಲ್ಯಾಕ್ ಕಲರ್ ಸ್ಯಾರಿಗೆ ಏನಾದರೂ ವೇರ್ ಮಾಡ್ತೀರಾ ಅಂತಂದರೆ ಬ್ಲ್ಯಾಕ್ ಕಲರ್ ಹಾಕ್ಕೊಳ್ಳಿ. ಇದರಲ್ಲಿ ಕಲರ್ ಅವೈಲಬಲ್ ಇರುತ್ತೆ. ನಾನು
ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಮೀಶೋದಲ್ಲಿ ಹೇಗೆ ಕಲರ್ ನೀವು ಮೀಶೋದಲ್ಲಿ ಫ್ಲಿಪ್ಕಾರ್ಟಲ್ಲಿ ಎಲ್ಲಾದರೂ ಬುಕ್ ಮಾಡಿ ಕಲರಲ್ಲಿ ನಿಮಗೆ ಎಲ್ಲ ಕಲರ್ದು ಕೂಡ ಥ್ರೆಡ್ ಪೈಪಿಂಗ್ ಸಿಗುತ್ತೆ. ಸೊ ಅದನ್ನು ತಂದು ನೀವು ಕಲರ್ ಕಾಂಬಿನೇಷನ್ ಮಾಡಿ ಹಾಕೋಬೋದು. ಎಲ್ಲ ಬ್ಲೌಸ್ಗಳಿಗೂ ಕೂಡ ಯಾವುದೇ ಡಿಸೈನ್ ಸ್ಟಿಚ್ ಮಾಡಿದ್ರೂ ಕೂಡ ಅದನ್ನು ಹಾಕ್ಬೋದು. ನೋಡಿ, ಇದನ್ನು ಪೂರ್ತಿಯಾಗಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದಾದ ನಂತರ ಇವಾಗ ಅದನ್ನು ಕಟ್ಟಿಂಗ್ ಮಾಡಿ ತೆಗಿಬೇಕು. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಇಷ್ಟೇ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ. ಏನು ಡೌಟ್ಸ್ ಇದ್ದರೂ ಕೂಡ ಕಮೆಂಟಲ್ಲೇ ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಕಮೆಂಟಲ್ಲಿ ಕ್ಲಿಯರ್ ಮಾಡೋಕ್ಕಾಗದಿರೋದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಹೇಳಿರೋದು ನಿಮ್ಗೆಲ್ರಿಗೂ ಕೂಡ ಅರ್ಥ ಆಗಿದೆ ಅಂತಲೇ ಅನ್ಕೋತೀನಿ. ಅರ್ಥ ಆಗಲಿಲ್ಲ ಅಂದರೆ ಮಾತ್ರ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಥ್ರೆಡ್ ಪೈಪಿಂಗ್ ಹಾಕೋದಕ್ಕೆ ನೀವು ನಾರ್ಮಲ್ಲು ಬ್ಲೌಸ್ ಸ್ಟಿಚ್ ಮಾಡುವಾಗ ನಿಮ್ಮ ಕಡೆ ಎಷ್ಟಿರುತ್ತೆ, ಸೊ ನಮ್ಮ ನಾರ್ಮಲ್ ಲೈನಿಂಗ್ ಬ್ಲೌಸ್ಗೆ 300 ರೂಪಾಯಿನ ತಗೋತೀನಿ. ಸೊ ನಿಮ್ಮ ಕಡೆ ಒಂದೊಂದು ಊರಲ್ಲಿ ಒಂದೊಂದು ಬ್ಲೌಸ್ಗೆ ಒಂದೊಂದು ರೇಟ್ ಇರುತ್ತೆ ಅಲ್ವಾ. ನಿಮ್ಮ ಕಡೆ ಎಷ್ಟಿರುತ್ತೆ ಅದಕ್ಕಿಂತ ಒಂದು 30 ರೂಪಾಯಿ 20 ರೂಪಾಯಿ ಜಾಸ್ತಿ ತಗೊಳ್ಳಿ. ಯಾಕಂತಂದರೆ ನಾವು ಥ್ರೆಡ್ ಪೈಪಿಂಗ್ನ ಹಾಕಿ ಸ್ಟಿಚ್ ಮಾಡಿರ್ತೀವಿ ಅಲ್ವಾ, ಅದಕ್ಕೋಸ್ಕರ. ಸೊ ಇನ್ನೂ ಬೇರೆ ಕಡೆ ಬೊಟಿಕಲ್ಲಿ ಮತ್ತು ಸಿಟಿ ಕಡೆ ಹೊಲ್ಸಿದ್ರೆ ಇದಕ್ಕೇ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ನೀವು ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಸ್ವಲ್ಪ ಕಡಿಮೆ ಅಮೌಂಟ್ ಇಸ್ಕೊಳ್ಳಿ. ಆಮೇಲೆ ನೀವು ಸ್ಟಿಚ್ ಮಾಡ್ತಾ ಬೇಕಾದರೆ ಜಾಸ್ತಿ ಅಮೌಂಟ್ನ ನೀವು ಕೇಳ್ಬೋದು. ಇದಿಷ್ಟು ಆದಮೇಲೆ ನೋಡಿ, ಈ ರೀತಿ ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡಾಗ ನೋಡಿ, ಈ ರೀತಿ ಒಳಗಡೆಯಿಂದ ಉಲ್ಟಾ ತಗೊಂಡಾಗ ಬ್ಯೂಟಿಫುಲ್ ಆಗಿರೋಂಥ ಥ್ರೆಡ್ ಪೈಪಿಂಗ್ ರೆಡಿ ಆಗುತ್ತೆ. ಇದಕ್ಕೆ ಬೇಕು ಅಂತಂದರೆ ನೀವು ಸ್ಟಿಚ್ ಬೇಡ ಅಂತಂದರೆ ಐರನ್ ಕೂಡ ಮಾಡ್ಕೋಬೋದು. ಏನಾದರೂ ನೀವು ಮೇಲ್ಗಡೆ ಸ್ಟಿಚ್ ಬೇಡ ಐರನ್ ಮಾಡ್ತೀನಿ ಅಂತಂದರೆ ಏನು ಮಾಡಬೇಕು ಅಂದರೆ ಲೈನಿಂಗ್ ಮೇಲ್ಗಡೆ ಒಂದು ಹೊಲಿಗೆನ ಹಾಕೋಬೇಕಾಗುತ್ತೆ. ಸೊ ಅದು ಹೇಗೆ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೇನಾದರೂ ಬೇಕು ಅಂತಂದರೆ ನಾವು ಐರನ್ ಮಾಡ್ತೀವಿ, ಮೇಲ್ಗಡೆ ಹೊಲಿಗೆ ಕಾಣಿಸೋದು ಕೂಡ ಬೇಡ, ಎಲ್ಲೂ ಕೂಡ ಹೊಲಿಗೆ ಕಾಣಿಸ್ಬಾರ್ದು, ಆ ರೀತಿ ಸ್ಟಿಚಿಂಗ್ ಹೇಳ್ಕೊಡಿ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ಕೂಡ ಬೇಕಾದರೆ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಇದಿಷ್ಟು ಆಯ್ತಲ್ವಾ. ಇದು ನೋಡಿ ರೆಡಿ ಆಗೋಯ್ತು. ಸೊ ತುಂಬಾ ಈಸಿಯಾಗಿ ರೆಡಿ ಆಯಿತು. ಇದನ್ನು ನಾವು ಈ ರೀತಿ ಸ್ಟಿಚ್ ಮಾಡಿಕೊಂಡು ಪೂರ್ತಿ ಬ್ಲೌಸ್ನ ಫಿನಿಶಿಂಗ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಪೀಸ್ ಇರೋವಂಥದ್ದನ್ನೆಲ್ಲ ಕಟಿಂಗ್ ಮಾಡಿ ತೆಗೆದ್ರೆ ಆಯಿತು. ಸೊ ರೆಡಿ ಆಯಿತು. ಇದರಲ್ಲಿ ನಾವು ಯಾವುದೇ ಡಿಸೈನ್ ಬೇಕು ಅಂತಂದರೂ ಕೂಡ ಸ್ಟಿಚ್ ಮಾಡ್ಕೋಬೋದು. ನೋಡಿದ್ರಲ್ವ ಹೇಗೆ ಈಸಿಯಾಗಿ ಥ್ರೆಡ್ ಪೈಪಿಂಗ್ ಮಾಡೋದು ಅಂತಂದ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆಯೇ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಸೊ ಬೆಲ್ ಐಕನ್ ಇರುತ್ತೆ ಪಕ್ಕದಲ್ಲೇ, ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಯಾವ ವೀಡಿಯೋಸ್ ಹಾಕಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಕೂಡ ವಾಚ್ ಮಾಡ್ಬೋದು. ನಿಮ್ಗೇನಾದರೂ ಡೌಟ್ಸ್ ಇತ್ತು, ಯಾವುದಾದ್ರೂ ಬ್ಲೌಸ್ ಕಟಿಂಗ್ ಬಗ್ಗೆ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಕಟಿಂಗ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ನಾನು ಹೇಳ್ಕೊಡ್ತಾ ಇರೋದು ನಿಮ್ಗೆಲ್ರಿಗೂ ಕೂಡ ಅರ್ಥ ಆಗ್ತಾಯಿದೆ ಅಂತ ಅನ್ಕೋತೀನಿ. ಅರ್ಥ ಆಗ್ತಾಯಿಲ್ಲ ಅಂತಂದರೂ ಕೂಡ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.